ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಇತ್ತೀಚೆಗೆ ನೋಡಿ ಭೂಮಿಗೆ ಬಹಳಷ್ಟು ಬೆಲೆ ಬಂದ್ಬಿಡ್ತು. ಕೊಟ್ಟಿರೋ ದಾನವನ್ನು ಮರೆತರು, ಕೊಟ್ಟಿರೋ ಮಾತನ್ನು ಮರೆತರು. ಪತ್ರ ವ್ಯವಹಾರ ಇದ್ದರೂ ಕೂಡ ಅದು ನಂದಲ್ಲ, ಹಾಗೆ ಹೀಗೆ. ಅಖಂಡವಾಗಿ ಆಸ್ತಿ ಇದ್ದರೂ ಕೂಡ ಪಕ್ಕದ 2 ಗುಂಟೆನೂ ನಂದೆ ಅಥವಾ 1-2 ಅಡಿ ಇದ್ರೂ ನಂದೆ ಎಂಬತಕ್ಕಂಥ ಒಂದು ಮನಸ್ಥಿತಿ. ಬಿಟ್ಟು ಕೊಡಬೇಕು ಅಥವಾ ಇಬ್ಬರು ಅಕ್ಕಪಕ್ಕ ಚೆನ್ನಾಗಿರ್ಬೇಕೆಂಬತಕ್ಕಂಥ ಒಂದು ಬಾಂಧವ್ಯ ಇಲ್ಲ. ಏನಕ್ಕಿವೆಲ್ಲ ಬಂದಿರತಕ್ಕಂಥ ರೇಟ್ ಹಂಗಿದೆ, ಜನನೂ ಹಾಗೆ ಇದ್ದಾರೆ. ಸ್ವಾರ್ಥಪರವಾದಂಥ ಚಿಂತನೆ ಅಥವಾ ನಾನು ಏನು ಮಾಡಿದ್ರೂ ನಡೆಯುತ್ತೆ ಅನ್ನೋವಂಥ ಒಂದು ಗತ್ತು, ದೌಲತ್ತು, ದುರಾಂಕಾರ, ಇವೆಲ್ಲ ನೋಡಿ ಮನುಷ್ಯನ ಅಂತಃಸತ್ವವನ್ನು ಹಾಳು ಮಾಡುತ್ತೆ. ಒಂದು ಒಳ್ಳೆಯ ಅಭಿರುಚಿ ಅನ್ನೋದು ಬರೋದಿಲ್ಲ. ಮೊದಲು ಮಾನವನಾಗು ಅಂತ ಹೇಳ್ತಾರೆ. ಮಾನವೀಯತೆಯ ಗುಣವನ್ನು ಬೆಳೆಸ್ಕೊಳ್ಬೇಕಂತಕ್ಕಂಥ ನಿಜವಾದಂಥ ಒಂದು ಧರ್ಮದ ಭಾವನೆಯಲ್ಲಿ ಜೀವನ ಮಾಡಿದರೆ ಆ ಮನುಷ್ಯತ್ವ, ಮಾನವೀಯತೆ ಗುಣಗಳು ತಾನಾಗೆ ಬಂದಿರುತ್ತೆ. ಎಲ್ಲಿ ಧರ್ಮತ್ವದಲ್ಲಿ ನಾವು ಹೋಗೋದಿಲ್ಲ ಅಥವಾ ಯಾವುದೋ ಒಂದು ಕಟ್ಟಳೆಗಳಲ್ಲೇ ಜೀವನ ಮಾಡ್ತಾ ಇರ್ತೀವಿ, ಅಲ್ಲಿ ಸ್ವಾರ್ಥ ಅನ್ನೋದು ಉಟ್ಕೊಳ್ಳುತ್ತೆ. ಇದು ಒಳ್ಳೆಯದು, ಇದು ಕೆಟ್ಟದ್ದು ಅನ್ನೋದಲ್ಲ, ಇದು ನಂದು, ನನಗೆ ಸಿಗಬೇಕಂತಕ್ಕಂಥ ಒಂದು ಖಯಾಲಿ. ಆದರೆ ನಮ್ಮ ಹಿಂದಿನ ಸಂಸ್ಕಾರದಲ್ಲಿತ್ತು ಧರ್ಮತ್ವದಲ್ಲಿ ಹೋಗ್ತಕ್ಕಂಥದ್ದು, ಧಾರ್ಮಿಕ ಮನೋಭಾವನೆ, ಧರ್ಮದಿಂದ ಕರ್ಮವನ್ನು ಮಾಡ್ತಕ್ಕಂಥ ಒಂದು ಕಲ್ಪನೆ. ಆದರೆ ಇವತ್ತು ಕರ್ಮದಲ್ಲೇ ಧರ್ಮವನ್ನು ಹುಡುಕ್ತಾ ಇರ್ತಾರೆ. ಅಂದರೆ ಏನು ಕೆಲಸ ಆದರೂ ಮಾಡೋ ಅದು ಧರ್ಮದ ರೀತಿಯಲ್ಲಿ. ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಅದು ಧರ್ಮ ಆಗೋದಿಲ್ಲ. ಅಂದರೆ ಒಳ್ಳೆಯ ಕೆಲಸ ಮಾಡಬೇಕು, ಧರ್ಮ ಹೇಳೋದು ಒಳ್ಳೆಯ ಕೆಲಸ, ಅದನ್ನು ಮಾಡಿ ಶುಭ ಆಗುತ್ತೆ, ಒಳ್ಳೆಯದಾಗುತ್ತೆ. ಆದರೆ ಈ ಆಸೆ ಅಥವಾ ಏನೋ ಒಂದು ರೀತಿಯಲ್ಲಿ ದುಷ್ಟ ರೀತಿಯಾದಂಥ ಒಂದು ಯೋಚನೆ ಆತನಿಗೆ ಬರೋದಲ್ಲ, ಆತನಿಂದ ಅನುಭವಿಸ್ತಕ್ಕಂಥರಿದ್ದಾರಲ್ಲ ಅವ್ರಿಗುಂಟಾಗೋದು ನಿಜವಾದ ನೋವು. ಒಂದೆರಡಷ್ಟು ಜೀವನದಲ್ಲಿ ಯಾರ ಮೇಲೂ ಜಗಳ ಮಾಡಿರಲ್ಲ, ಯಾರಿಗೂ ಸಮಸ್ಯೆ ಮಾಡಿರೋದಿಲ್ಲ, ಭಯಗ್ರಸ್ತ ವಾತಾವರಣದಲ್ಲಿ ಏನೋ ತಾನಾಯಿತು, ತನ್ನ ಮನೆ ಆಯಿತು, ಒಂದಷ್ಟು ಜಮೀನು ಇಟ್ಕೊಂಡು ಜೀವನ ಮಾಡ್ತಿರ್ತಾರೆ, ಏನೋ ಒಂದು ಮನೆ ಕಟ್ಕೊಂಡಿರ್ತಾರೆ. ಇದ್ದಕ್ಕಿದ್ದ ಹಾಗೆ ಬಂದೆ ನಂದು ಎಂಬತಕ್ಕಂಥ ಒಂದು ಅನವಶ್ಯಕವಾಗಿ ತೊಂದರೆ ಮಾಡ್ತಾ ಆ ಜಾಗಕ್ಕೆ, ಜಮೀನಿಗೆ ದಾರಿ ಬಿಡದಿರೋದು, ವಿನಾಕಾರಣ ಎಳೆಯೋದು ಅಥವಾ ಬದುನ ಒತ್ತೋದು, ಕಲ್ಲನ್ನು ತೆಗೆದು ಹಾಕೋದು, ಉತ್ತೋದಕ್ಕೂ ಬಿತ್ತೋದಕ್ಕೂ ಬಿಡದೇ ಇರೋದು. ಈ ರೀತಿಯಾಗಿ 1-2 ಅಡಿ ತೊಗೊಂಡ್ರೂ ಕಿರಿಕಿರಿ, ಕಾಡಾಟ, ಪತ್ರ ಮಾಡಿಕೊಟ್ಟು ನಾ ಮಾಡಿಕೊಟ್ಟಿಲ್ಲ ಅಂತ ಹೇಳೋದು, ಅಥವಾ ಬೋಗಸ್ ದಾಖಲೆ ಸೃಷ್ಟಿ ಮಾಡ್ಕೊಂಡು ಅದಾದಮೇಲೆ ಅವರು ಅನುಭವಿಸುವಂಥದ್ದು ಕೋರ್ಟು ಕಚೇರಿ ಕಲಾಪಗಳಲ್ಲೇ ಜೀವನ ಮಾಡ್ತಾ ಇರ್ತಾರೆ. ಅದು ಏನೇ ಇರಲಿ, ಹೇಳಲಿಕ್ಕೆ ಕೊಟ್ಟರೆ 1000 ವಿಚಾರಗಳನ್ನು ಹೇಳ್ಬೋದು. ಇದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಅತಿರೇಕವಾಗಿ ಹೋಗ್ತಾ ಇದೆ. ಸ್ವಾಮಿ, ನಂದು 5 ಎಕರೆ ಜಮೀನಿತ್ತು, ಅದರಲ್ಲಿ ಪಾಲಾಯಿತು, ನನಗೆ 2.5 ಎಕರೆ ಬಂತು, ನಮ್ಮ ಅಣ್ಣಂಗೆ 2.5 ಎಕರೆ ಬಂತು. ಇವತ್ತು ನಮ್ಮ ಅಣ್ಣ ಎಲ್ಲ ಅವ್ರ ಮಕ್ಕಳು ಬದುನ ಸರಿಸ್ಕೊಂಡು ಈ 1/2 ಎಕರೆ ನಂದೆ ಅಂತಾರೆ. ಅಲ್ಲಿ ಸರ್ವೇರ್ ಕರ್ಕೊಂಡು ಹೋದರೂ ಚೈನ್ ಹಾಕಕ್ಕೆ ಬಿಡೋದಿಲ್ಲ, ಮುಟ್ಟಕ್ಕೆ ಬಿಡೋದಿಲ್ಲ, ಸುಮ್ಮನೆ ಜಗಳ. ನಡೀರಿ ಕೋರ್ಟಿಗೆ, ವಿಚಾರ ಯಾವತ್ತು ಮುಗಿಯುತ್ತೆ, ಯಾವಾಗ ಹೋಗುತ್ತೆ. ಈ ದುರದೃಷ್ಟಕರವಾದಂಥ ವ್ಯವಸ್ಥೆಯಲ್ಲಿ ಅಥವಾ ಕೂತ್ಕೊಂಡು ಸಮಾಧಾನವಾಗಿ 4 ಜನರಲ್ಲಿ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳುವಂಥ ವಿಷಯನ ತನ್ನ ದರ್ಪ ದೌಲತ್ತಿನಿಂದ, ದುರಾಂಕಾರದಿಂದ, ಹಣದ ಮದದಿಂದ, ಜನಗಳ ಒಂದು ಬೆಂಬಲದಿಂದ ಬೇಕಾಬಿಟ್ಟೆ ಆಲೋಚನೆ ಮಾಡ್ತಾ, ಇನ್ನೊಬ್ಬರನ್ನ ತೊಂದರೆ ಕೊಡ್ತಾ, ಹೀಯಾಳಿಸ್ತಾ, ಕುಹಕವಾಗಿ ನಗುತ್ತಾ, ಒಂದು ರೀತಿಯಲ್ಲಿ ರಾಕ್ಷಸೀ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಿರ್ತಕ್ಕಂಥವ್ರಿಗೆ ತಕ್ಕ ಪಾಠ ಕಲಿಸ್ಬೇಕಾಗಿದೆ. ಇರಲಿ, ಅದು ಕೆಲವೊಂದು ಜೀವನದಲ್ಲಿ ಅವ್ರು ಮಾಡೋವಂಥದ್ದು ಕರ್ಮ ಅವ್ರಿಗೆ ಯಾವತ್ತೂ ಬಿಡೋದಿಲ್ಲ. ಮುಂದೆ ಇದೆ ಹಬ್ಬ, ಅದು ಮಾರಿ ಹಬ್ಬನೇ ಆಗಿರುತ್ತೆ. ಸುಖ ಸುಮ್ಮನೆ ತೊಂದರೆ ಮಾಡಿದರೆ ಅದು ಯಾರೇ ಇರಲಿ, ಎಂಥವರೇ ಇರಲಿ, ಎಷ್ಟೇ ಬಲಿಷ್ಠರಿರಲಿ, ದರಿದ್ರನಾಗಿ ಹೀನನಾಗಿ ಹೋಗೋದು ಬೇರೆ ವಿಷಯ. ನೋಡಿ, ಪರಿಹಾರ ಸ್ವರೂಪವನ್ನು ನೋಡೋದಾದರೆ ಜಮೀನಿನ ಮಣ್ಣನ್ನು ತೆಗೆದುಕೊಳ್ಳಿ. ನಿಮಗೆ ತೋಚಿದ ರೀತಿಯಲ್ಲಿ, ನಿಮಗೆ ಯಾವ ರೀತಿಯಲ್ಲಿ ಸುಂದರವಾಗಿ ಕಾಡುತ್ತೆ ಆ ರೀತಿಯಲ್ಲಿ ಒಂದು ಗಣಪತಿ ವಿಗ್ರಹವನ್ನು, ಮೂರ್ತಿಯನ್ನು ತಾವು ಮಾಡಬೇಕು. ನಿಮ್ಮ ಜಮೀನಿನ ಮಣ್ಣಲ್ಲೇ ಚೆನ್ನಾಗಿ ಶೋಧಿಸಿ, ಏನದು ಕಲ್ಲುಗಳಿದ್ರೆ ಎಲ್ಲ ತೆಗೆದುಬಿಟ್ಟು, ಎಲ್ಲಿ ಸಮಸ್ಯೆ ಆಗಿದೆ ಆ ಜಮೀನಲ್ಲಿ
ತೆಗೆದು ಒಂದು ಚಂದನಾಗಿ ಅದನ್ನು ಒಂದು ಗಣಪತಿಯ ಒಂದು ಮೂರ್ತಿಯನ್ನು ತಾವು ಮಾಡಿ, ಅದು ನಿಮಗೆ ಗಣಪತಿ ಥರ ಇದ್ದರೂ ಸಹ ಸಾಕು, ನೋಡ್ಲಿಕ್ಕೆ ಚೆನ್ನಾಗಿದ್ದರೂ ಸಾಕು ನಿಮಗೆ. ಅದು ಬೇರೆಯವ್ರಿಗೆ ಹೇಗೆ ಕಾಣುತ್ತೆ ಅನ್ನೋದು ಬೇಡ, ಆತ್ಮದಲ್ಲಿ ಭಗವಂತ ಅಷ್ಟೇ. ಅದನ್ನು ನಂಬಿ ಮುಂದೆ ಹೋಗಿ ಮಾಡಿ. ಹಾಗೆ ನಂತರ ಆ ಗಣಪತಿಯ ಮೂರ್ತಿ ಅದನ್ನು ಪೂರ್ಣವಾಗಿ ಕೆಂಪು ಕುಂಕುಮ ಹಾಗೆ ಅರಿಶಿಣದಿಂದ ಪೂರ್ಣವಾಗಿ ಹಚ್ಚಿಬಿಡಿ. ಸ್ವಲ್ಪ ಜಾಸ್ತಿ ಕುಂಕುಮ ಚಿಕ್ಕದಾಗೆ ಮಾಡ್ಕೊಳ್ಳಿ ಮೂರ್ತಿಯನ್ನು. ಕೆಂಪು ಕುಂಕುಮ ಮತ್ತು ಅರಿಶಿಣದಿಂದ ಪೂರ್ತಿ ಅದನ್ನು ಮೆತ್ತಿ ಹಚ್ಚಿ, ಅದಾದ ನಂತರ ಜಮೀನಿನ ಮೇಲೆ ಎಲ್ಲರ ಕಲ್ಲಿರ್ತದೆ ಅಥವಾ ಒಂದು ಒಳ್ಳೆಯ ಜಾಗವನ್ನು ನೀವೇ ರೆಡಿ ಮಾಡಿ, ಗಿಡದ ಪಕ್ಕದಲ್ಲೂ ಕಲ್ಲನ್ನು ರೆಡಿ ಮಾಡಿ ಆ ಮೂರ್ತಿಯನ್ನು ಇಡಿ, ಅದನ್ನು ಪೂಜಿಸಿ. ಈ ವಿಧಾನ ನೀವು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸನೇ ಮಾಡಬೇಕು. ತಂತ್ರದಲ್ಲಿ ನಾನು ಹೇಳ್ತಾ ಇರೋದು ಇದನ್ನು ಪ್ರಯೋಗದಲ್ಲಿ. ಹಾಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನವೇ ಮೂರ್ತಿ ಮಾಡಿ. ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಈ ಮಂತ್ರವನ್ನು ಹೋಗಿ ಒಂದು 11 ಬಾರಿನೋ 108 ಬಾರಿನೋ ತಾವು ಜಪ ಮಾಡಿ ಅದ್ರ ಮುಂದೆ ಕುಳಿತುಕೊಂಡು ಹೇಳಿ. ಖಂಡಿತ ಆ ಜಾಗಕ್ಕೆ ಬಂದಿರತಕ್ಕಂಥ ವಿಪತ್ತು, ಆಪತ್ತು, ಸಮಸ್ಯೆ, ಸಂಕಷ್ಟ, ದಾರಿದ್ರ್ಯ ಅಥವಾ ದೃಷ್ಟಿ, ಕೆಲವೊಂದು ಲಪಟಾಯಿಸುವಂಥದ್ದು, ಕಬಳಿಸುವಂಥ ಹುನ್ನಾರಗಳು ನಡೀತಾ ಇದ್ದಾವಲ್ಲ, ಅದೆಲ್ಲವೂ ಕೂಡ ದಿಕ್ಕಾಪಾಲಾಗುವುದು. ಮಂತ್ರ ಸ್ವರೂಪ ಹೀಗಿದೆ: ಓಂ ನಮೋ ಸಿದ್ಧಿ ವಿನಾಯಕಾಯ ಸರ್ವ ಕಾರ್ಯಾಣಿ ಸಾಧಾಯ ಸಾಧಾಯ ಸರ್ವ ವಿಘ್ನ ಪ್ರಸವಾನಾಯ ಸರ್ವ ಕಾರ್ಯಾಣಿ ವಶ ಹೋ ಜಯ ಶ್ರೀಂ 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 ಹ್ರೀಂ 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 ಫಟ್ ಸ್ವಾಹ 108 ಬಾರಿ. ಯಾವುದಾದ್ರೂ ಹೂಗಳನ್ನು ಹಾಕ್ತಾ ನೀವು ಸ್ವಾಹ ಸ್ವರೂಪವನ್ನು ಕೊಡ್ತಾ ಹೋಗ್ಬೋದು. 108 ಬಾರಿ, 11 ಬಾರಿ, ಒಂದು 11 ಹೂವನ್ನ ಸ್ವಾಹ ಅಂದ ತಕ್ಷಣ ಆ ಗಣಪತಿಗೆ ಹಾಕಿ, ಅಥವಾ ಗರಿಕೆಯನ್ನಾದರೂ ಹಾಕಿ. ಇನ್ನೊಮ್ಮೆ ಮಂತ್ರವನ್ನು ಹೇಳ್ತೀನಿ: ಓಂ ನಮೋ ಸಿದ್ಧಿ ವಿನಾಯಕಾಯ ಸರ್ವ ಕಾರ್ಯಾಣಿ ಸಾಧಯ ಸಾಧಯ ಸರ್ವ ವಿಘ್ನ ಪ್ರಸವನಾಯ ಸರ್ವ ಕಾರ್ಯಾಣಿ ವಶಹೋ ಜಯ ಶ್ರೀಂ 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 ಹ್ರೀಂ 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 ಫಟ್ ಸ್ವಾಹ. ಖಂಡಿತ ಇದನ್ನು ಮಾಡಿ. ಆ ವಿಘ್ನ ವಿನಾಶಕ ಬಂದಿರತಕ್ಕಂಥ ಆಪತ್ತು, ವಿಪತ್ತು, ತೊಂದರೆ, ಸಮಸ್ಯೆ, ದಾರಿದ್ರ್ಯ ಏನೇ ಇರಲಿ, ಆ ಜಾಗವನ್ನು ಸಂತೃಪ್ತಿಯಾಗಿ ನಿಮ್ಮನ್ನು ರಕ್ಷಣೆ ಮಾಡಿ, ನಿಮ್ಮ ವಸ್ತುವನ್ನು ನಿಮ್ಮಲ್ಲಿ ಉಳಿಯುವಂತೆ ಮಾಡ್ತಾನೆ. ಇದಕ್ಕೆ ಯಾವುದೇ ರೀತಿಯಾದಂಥ ಅಡಚಣೆಗಳು ಬರಲಿ, ತೊಂದರೆಗಳು ಬರಲಿ, ಅಥವಾ ಕೋರ್ಟು ಕಚೇರಿಯಲ್ಲಿ ನಡೀತಾ ಇದ್ರೂ ತೊಂದರೆ ಇಲ್ಲ. ಆ ಭೂಮಿ ಋಣ, ಭೂಮಿ ಸಂಪತ್ತು ನಿಜವಾಗಿ ನಿಮ್ಮದಿತ್ತ, ಅದು ನಿಮ್ಮದೇ ಇರುತ್ತೆ, ಎಲ್ಲೂ ಹೋಗಲ್ಲ. ನೀವು ಅದನ್ನು ಬೇರೆ ರೀತಿಯಲ್ಲಿ ತೊಗೊಂಡಿದ್ರೆ ಅದು ಯಾರೂ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಖಂಡಿತ ಇದರ ಬಗ್ಗೆ ತಾವು ಪರಿಹಾರವನ್ನು ಮಾಡಬಹುದು. ಹಾಗೆ ಇದರಿಂದ ಶುಭ ಫಲಿತಾಂಶ ಅನ್ನೋದು ಕೂಡ ಪಡಿಬೋದಾಗಿದೆ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಈ ಬೆಂಗಳೂರಿನಲ್ಲಿ ಇದೆ. ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದಿದ್ದರೆ ಕರೆ ಮಾಡಿ ಮುಕ್ತ ಸಮಾಲೋಚನೆ ಮಾಡಿ. ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.